ನಮಸ್ತೆ ಸ್ಟೂಡೆಂಟ್ಸ್. ಸೊ ಸುಮಾರು ಜನ ಸ್ಟೂಡೆಂಟ್ಸ್ ರಿಟೇಲ್ ಮ್ಯಾನೇಜ್ಮೆಂಟ್ ಮಾಡಿ ಮೇಡಮ್ ಅಂತ ಹೇಳಿದ್ರು. ಇದು ಫಿಫ್ತ್ ಸೆಮಿಸ್ಟರ್ BCom ಅಲ್ಲಿ ಇದೆ ಸಬ್ಜೆಕ್ಟ್. ಸೊ ಲೈಕ್ ಕಾಂಬಿನೇಷನ್ ಅಂದ್ರೆ ಲೈಕ್ ನಾಳೆ ಇರೋಂಥದ್ದು FIM ಜೊತೆಗೆ ಇದು ಒಂದು ಸಬ್ಜೆಕ್ಟ್ ರಿಟೇಲ್ ಮ್ಯಾನೇಜ್ಮೆಂಟ್. ನಾನು ನಿಮಗೆ ಒಂದು ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿ ಲೈಕ್ ಅದ್ರದ್ದು ಆನ್ಸರ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್ಸ್. ಬೋತ್ ಸೆಕ್ಷನ್ B ಅಂಡ್ C. ರೈಟ್ ಎ ನೋಟ್ ಆನ್ ವೀಲ್ ಆಫ್ ರಿಟೈಲಿಂಗ್ ಡ್ಯೂ ಟು ಟೈಮ್ ಕನ್ಸ್ಟೆಂಟ್ಸ್, ಅಂದ್ರೆ ಸ್ವಲ್ಪ ಟೈಮ್ ಕಡಿಮೆ ಇರೋದ್ರಿಂದ ಬೇರೆ ಸಬ್ಜೆಕ್ಟು ಮಾಡ್ತಿದ್ರಿಂದ ಸೊ ಈ ರಿಟೇಲ್ ಮ್ಯಾನೇಜ್ಮೆಂಟ್ ನಾನು ಕ್ವೆಶನ್ ಪೇಪರ್ ಮಾತ್ರ ಹಾಕಿದ್ದೀನಿ. ಸೊ ಇದನ್ನ ರೆಫರ್ ಮಾಡಿ. ಆನ್ಸರು ಕೂಡ ಸಿಂಪಲ್ ಆಗಿದೆ. ರೈಟ್ ಎ ನೋಟ್ ಆನ್ ವೀಲ್ ಆಫ್ ರಿಟೈಲಿಂಗ್ ಅಂತ ಹೇಳಿದ್ರೆ ಸೊ ಫಸ್ಟ್ ಅದರದ್ದು ಮೀನಿಂಗ್ ಹಾಕಿದ್ದೀನಿ. ಸೊ ಲೋ ಪ್ರೈಸಸ್ ಅಂಡ್ ಲಿಮಿಟೆಡ್ ಸರ್ವಿಸಸ್, ಹೈಯರ್ ಪ್ರೈಸಸ್ ಅಂಡ್ ಮೋರ್ ಸರ್ವಿಸಸ್. ಸ್ಟೇಜಸ್ ಹಾಕಿದ್ದೀನಿ. ಸ್ಟೇಜಸ್ ಆಫ್ ವೀಲ್ ಆಫ್ ರಿಟೈಲಿಂಗು, ಎಂಟ್ರಿ ಸ್ಟೇಜು, ಟ್ರೇಡಿಂಗ್ ಅಪ್ ಸ್ಟೇಜು. ಸೊ ಅದಾದ್ಮೇಲೆ ವಲ್ನರಬಿಲಿಟಿ ಸ್ಟೇಜ್ ಅಂತ ಅಂದ್ಬಿಟ್ಟು 3 ಸ್ಟೇಜಸ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಸಿ ಇದರಲ್ಲೇ ಇದೆ, ನೀವು ಇದನ್ನ ಈಸಿಯಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಎಕ್ಸ್ಪ್ಲೈನ್ ದ ಸೋಷಿಯಲ್ ಇಶ್ಯೂಸ್ ಇನ್ ರಿಟೈಲಿಂಗ್ ಅಂತ ಹೇಳಿದೆ. ಸೊ ಇದರಲ್ಲೂ ಕೂಡ ಅಷ್ಟೇ ಸ್ಟೂಡೆಂಟ್ಸ್, ನಿಮಗೆ ಫಸ್ಟ್ ನಾನು ಲೈಕ್ ವಾಟ್ ಇಸ್ ದಟ್ ಮೀನಿಂಗ್ ಹಾಕಿದ್ದೀನಿ. ಮೀನಿಂಗ್ ಆದ್ಮೇಲೆ ಸೋಷಿಯಲ್ ಇಶ್ಯೂಸ್ ಯಾವ್ದಾವ್ದಿದೆ, ಕನ್ಸ್ಯೂಮರ್ ಎಕ್ಸ್ಪ್ಲಾಯ್ಟೇಷನ್, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್, ಎಂಪ್ಲಾಯ್ಮೆಂಟ್ ಇಶ್ಯೂಸ್, ಇಂಪ್ಯಾಕ್ಟ್ ಆನ್ ಸ್ಮಾಲ್ ರಿಟೇಲರ್ಸ್, ಪ್ರೈವಸಿ ಇಶ್ಯೂಸ್ ಕೂಡ ನಿಮಗೆ ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಟೈಲಿಂಗ್. ಸೊ ಇದು ನಿಮಗೆ ಸೆಕ್ಷನ್ B or C ಅಲ್ಲೂ ಕೇಳ್ಬೋದು, ಕ್ವೆಶನ್ ಪೇಪರ್ ಪ್ರಾಬ್ಲಮ್. ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಕಸ್ಟಮರ್ಸ್, ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ ಸ್ಮಾಲ್ ಕ್ವಾಂಟಿಟಿ ಸೇಲ್ಸ್, ವೈಡ್ ವೆರೈಟಿ ಆಫ್ ಗೂಡ್ಸ್, ಕನ್ವೀನಿಯಂಟ್ ಲೊಕೇಶನ್, ಕಸ್ಟಮರ್ ಓರಿಯೆಂಟೆಡ್ ಆಕ್ಟಿವಿಟಿ, ಹೈ ಕಾಂಪಿಟೇಷನ್, ಸರ್ವಿಸ್ ಓರಿಯೆಂಟೆಡ್, ಲೋ ಮಾರ್ಜಿನ್, ಹೈ ವಾಲ್ಯೂಮ್. ಸೊ ಇಷ್ಟು ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡಿ ಲಾಸ್ಟ್ ಅಲ್ಲಿ ಸಿಂಪಲ್ ವರ್ಡ್ಸ್ ಅಲ್ಲಿ ಕನ್ಕ್ಲೂಷನ್ ಕೊಡಿ ಸ್ಟೂಡೆಂಟ್ಸ್. ಇದು ಕೂಡ ನೀವು ಬರೀಬಹುದು. ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ರಿಟೇಲ್ ಬಿಸ್ನೆಸ್. ಸೊ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಏನು ಅಂತ ಹಾಕಿ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್ ಎರಡೂ ಕೂಡ ಬರೀಬಹುದು. ಇಂಪಾರ್ಟೆನ್ಸ್ ಕೇಳಿದ್ರು ಇದೇ ಬರೀರಿ, ಸಿಗ್ನಿಫಿಕೆನ್ಸ್ ಇದೇ ಬರೀರಿ. ಕಸ್ಟಮರ್ ಲಾಯಲ್ಟಿ, ರಿಪೀಟ್ ಸೇಲ್ಸ್, ಪಾಸಿಟಿವ್ ವರ್ಡ್ ಆಫ್ ಮೌತ್, ಕಾಂಪಿಟೇಟಿವ್ ಅಡ್ವಾಂಟೇಜ್, ರೆಡ್ಯೂಸ್ ಮಾರ್ಕೆಟಿಂಗ್ ಕಾಸ್ಟ್, ಬ್ರ್ಯಾಂಡ್ ಇಮೇಜ್ ಅಂಡ್ ಗುಡ್ ವಿಲ್, ಹೈ ಪ್ರಾಫಿಟಬಿಲಿಟಿ ಅಂತ ಇದೆ. ಸೊ ಅದಾದ್ಮೇಲೆ ಫೀಡ್ಬ್ಯಾಕ್ ಫಾರ್ ಇಂಪ್ರೂವ್ಮೆಂಟ್. ಸೊ ಸಿಂಪಲ್ ವರ್ಡ್ಸ್ ಇದೆ, ಯಾವುದೇ ರೀತಿ ನಿಮಗೆ ಟೆಕ್ನಿಕಲ್ ವರ್ಡ್ಸ್ ಅಂತದೇನಿಲ್ಲ, ಓದಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಸೊ ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಲೊಕೇಶನ್ ಆಫ್ ಸ್ಟೋರ್ಸ್. ಸೊ ಯಾವ್ಯಾವ ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡಬೇಕು, ಕಸ್ಟಮರ್ ಆಕ್ಸೆಸಿಬಿಲಿಟಿ, ಪಾಪ್ಯುಲೇಷನ್ ಅಂಡ್ ಡೆಮೋಗ್ರಫಿಕ್ಸು, ಟ್ರಾಫಿಕ್ ಫ್ಲೋ, ಅವೈಲಬಿಲಿಟಿ ಆಫ್ ಪಾರ್ಕಿಂಗ್ ಸ್ಪೇಸು, ಕಾಂಪಿಟೇಷನು, ಕಾಸ್ಟ್ ಆಫ್ ಲೊಕೇಶನು, ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫೆಸಿಲಿಟೀಸು, ಲೀಗಲ್ ಅಂಡ್ ಗವರ್ಮೆಂಟ್ ರೆಗ್ಯುಲೇಷನ್ಸು, ನೇಚರ್ ಆಫ್ ಗೂಡ್ಸ್ ಸೋಲ್ಡ್, ಅದಾದ್ಮೇಲೆ ಫ್ಯೂಚರ್ ಗ್ರೋತ್ ಪೊಟೆನ್ಷಿಯಲ್ಸ್. ಇದೆಲ್ಲದನ್ನು ಕೂಡ ಮ್ಯಾಟರ್ ಆಗೇ ಆಗುತ್ತೆ. ಯಾವುದಕ್ಕೆ ಅಂತಂದ್ರೆ ಸೊ ನಾವು ರಿಟೇಲ್ ಸ್ಟೋರ್ಸ್ ಅಂದ್ರೆ ರಿಟೇಲ್ ಸ್ಟೋರ್ಸ್ ಲೊಕೇಶನ್ ನಾವು ಎಲ್ಲರೂ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಇಷ್ಟು ಕೂಡ ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ನೀವು ಇದನ್ನ ಅಡ್ವಾಂಟೇಜಸ್ ಕೂಡ ಲೈಕ್ ನಿಮ್ಗೆ ಅಲ್ಲಿ ಫ್ಯಾಕ್ಟರ್ಸ್ ಕೇಳಿದ್ದಾರೆ ಅಲ್ವಾ, ಸೊ ಈ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಯಾವ್ದು ಅಂತ ಈಸಿಯಾಗಿ ಬರಿಬಹುದು. ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ರಿಟೇಲ್ ಸಿನಾರಿಯೋ ಇನ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಸೊ ನ್ಯಾಷನಲ್ ಅಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಂಟರ್ನ್ಯಾಷನಲ್ ಅಲ್ಲೂ ಕೂಡ ಇಲ್ಲಿ ಟಾಪಿಕ್ ಹಾಕಿದ್ದೀನಿ. ನ್ಯಾಷನಲ್ ರಿಟೇಲ್ ಮಾರ್ಕೆಟ್ಸ್ ಅಲ್ಲಿ ಎಕನಾಮಿಕ್ ಕಂಡೀಷನ್, ಗವರ್ಮೆಂಟ್ ಪಾಲಿಸಿ ಅಂಡ್ ರೆಗ್ಯುಲೇಷನ್, ಕನ್ಸ್ಯೂಮರ್ ಬಿಹೇವಿಯರ್ ಅಂಡ್ ಲೈಫ್ ಸ್ಟೈಲು, ಅರ್ಬನೈಸೇಷನ್ ಅಂಡ್ ಪಾಪ್ಯುಲೇಷನ್ ಗ್ರೋತ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ಕಾಂಪಿಟೇಷನ್ ಇದೆ. ಇದು ನ್ಯಾಷನಲ್ ಲೆವೆಲ್ ಅಲ್ಲಿ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಂದ್ರೆ ಗ್ಲೋಬಲೈಸೇಷನ್, FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಕಲ್ಚರಲ್ ಡಿಫರೆನ್ಸಸ್, ಎಕ್ಸ್ಚೇಂಜ್ ರೇಟ್ಸ್ ಅಂಡ್ ಟ್ರೇಡ್ ಪಾಲಿಸೀಸು, ಟೆಕ್ನಾಲಜಿಕಲ್ ಇಂಟಿಗ್ರೇಷನ್, ಪೊಲಿಟಿಕಲ್ ಅಂಡ್ ಲೀಗಲ್ ಎನ್ವಿರಾನ್ಮೆಂಟ್ ಇದೆ, ಲಾಜಿಸ್ಟಿಕ್ ಅಂಡ್ ಸಪ್ಲೈ ಚೈನ್ ಎಫಿಷಿಯನ್ಸಿ. ಮಾರ್ಕ್ಸ್ ನೋಡಿಕೊಂಡು ಎಕ್ಸ್ಪ್ಲನೇಷನ್ ಕೊಡಿ ಸ್ಟೂಡೆಂಟ್ಸ್. ಸೊ ಇದನ್ನ ನೀವೆಲ್ಲ ಓದ್ಕೋತೀರಾ. ಲೈಕ್ ಕ್ವೆಶನ್ ಪೇಪರ್ ಇರೋಂಥದ್ದು ಎಲ್ಲೋ ಮಾರ್ಕಲ್ಲಿ ಹಾಕಿರೋಂಥದ್ದೆಲ್ಲ ಕ್ವೆಶನ್ಸು. ರೈಟ್ ಎ ನೋಟ್ ಆನ್ ಡಿಸಿಷನ್ ರಿಲೇಟೆಡ್ ಟು ಸೆಲೆಕ್ಷನ್ ಆಫ್ ಗೂಡ್ಸ್ ಅಂಡ್ ಡೆಲಿವರಿ ಆಫ್ ಗೂಡ್ಸ್. ಸೊ ಸೆಲೆಕ್ಷನ್ ಆಫ್ ಗೂಡ್ಸ್ ಅಂದ್ರೆ ಟೈಪ್ ಆಫ್ ಗೂಡ್ಸ್, ಪ್ರಾಡಕ್ಟ್ ಅಸಾರ್ಟ್ಮೆಂಟು. ಸೊ ಅದೇನು ಅಂತ ಇಲ್ಲೂ ಕೂಡ ಹಾಕಿದ್ದೀನಿ. ಕ್ವಾಲಿಟಿ ಅಂಡ್ ಬ್ರ್ಯಾಂಡ್ ಸೆಲೆಕ್ಷನ್, ಪ್ರೈಸಿಂಗ್ ಆಫ್ ಗೂಡ್ಸ್, ಸೀಸನಬಿಲಿಟಿ ಅಂಡ್ ಡಿಮ್ಯಾಂಡು, ಸಪ್ಲೈಯರ್ ಸೆಲೆಕ್ಷನ್. ಸೊ ಅದ್ರ ಕೆಳಗಡೆ ಬಂತು ಡಿಸಿಷನ್ ರಿಲೇಟ್ ಡೆಲಿವರಿ ಆಫ್ ಗೂಡ್ಸ್, ಟೈಪ್ ಆಫ್ ಸರ್ವಿಸಸ್ ಆಫರ್ಡ್, ಸ್ಪೀಡ್ ಅಂಡ್ ಎಫಿಷಿಯನ್ಸಿ, ಕಸ್ಟಮರ್ ಕನ್ವೀನಿಯನ್ಸ್, ಯೂಸ್ ಆಫ್ ಟೆಕ್ನಾಲಜಿ, ಕಾಸ್ಟ್ ಆಫ್ ಸರ್ವಿಸಸ್. ಎರಡೂ ಕೂಡ ಕ್ವೆಶನ್ ಅಲ್ಲಿ ಸ್ಪ್ಲಿಟ್ ಆಗಿ ಕೇಳ್ತು ಅಂತಂದ್ರೆ ಸೊ ಅದ್ರ ತಕ್ಕನಾಗಿ ಏನಿದೆ ಕ್ವೆಶನ್ ಅದಕ್ಕೆ ನೀವು ಆನ್ಸರ್ ಮಾಡ್ಬೋದು. ಎನ್ಯುಮರೇಟ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ಇನ್ ಪ್ರಿಪೇರಿಂಗ್ ಎ ಬಿಸ್ನೆಸ್ ಪ್ಲಾನ್. ಬಿಸ್ನೆಸ್ ಪ್ಲಾನ್ ನ ಪ್ರಿಪೇರ್ ಮಾಡಲಿಕ್ಕೆ ಯಾವ್ದೆಲ್ಲ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡಬೇಕು. ಬಿಸ್ನೆಸ್ ಐಡಿಯಾ ಅಂಡ್ ಆಬ್ಜೆಕ್ಟಿವ್, ಮಾರ್ಕೆಟ್ ಅನಾಲಿಸಿಸ್, ಪ್ರಾಡಕ್ಟ್ ಆರ್ ಸರ್ವಿಸ್ ಡೀಟೇಲ್ಸ್, ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಸ್ಟ್ರಾಟಜಿ, ಆಪರೇಷನಲ್ ಪ್ಲಾನ್, ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂಡ್ ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಪ್ಲಾನಿಂಗ್, ಲೀಗಲ್ ಅಂಡ್ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್, ರಿಸ್ಕ್ ಅನಾಲಿಸಿಸ್, ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್. ಇಷ್ಟು ಕೂಡ ನೀವು ಬಿಸ್ನೆಸ್ ಪ್ಲಾನ್ ಬೇಕಾಗಿರುವಂತ ಫ್ಯಾಕ್ಟರ್ಸ್ ಬರ್ದ್ಬಿಟ್ಟು ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್. ಎನ್ಸ್ ದೀಸ್ ಆರ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಡ್ರಾಫ್ಟಿಂಗ್ ಎ ಬಿಸ್ನೆಸ್ ಪ್ಲಾನ್. ಇಷ್ಟು ಬರೆದ್ರೆ ಖಂಡಿತ ನಿಮಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಅನಲೈಸ್ ದ ಇಂಪ್ಯಾಕ್ಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆನ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ರಿಟೈಲಿಂಗ್. ಸೊ ಯಾವ್ದು ಅಂತಂದ್ರೆ ಸೊ ಪ್ರೊಕ್ಯೂರ್ಮೆಂಟ್ ಆಫ್ ಸಪ್ಲೈ ಚೈನ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಸ್ಟೋರ್ ಆಪರೇಷನ್ಸ್,
ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, ಇ ಕಾಮರ್ಸ್ ಅಂಡ್ ಓಮ್ನಿ ಚಾನೆಲ್, ರಿಟೇಲಿಂಗ್, ಪೇಮೆಂಟ್ ಸಿಸ್ಟಮ್, ಅದು ಯಾವುದೇದು ಪೇಮೆಂಟ್ ಸಿಸ್ಟಮ್ ಅಂತೂ ಕೂಡ ಇದೆ, ಡಿಸಿಷನ್ ಮೇಕಿಂಗ್ ಅಂಡ್ ಕಂಟ್ರೋಲ್. ಇಷ್ಟೂ ಕೂಡ ಲೈಕ್ ಇದೇ ಫ್ಲೋ ಅಲ್ಲೇ ಬೇಡ, ನೀವು ಲೈಕ್ ಆ ಕಡೆ ಈ ಕಡೆ ಮಾಡ್ಕೊಂಡು ಪಾಯಿಂಟ್ನ ಬರಿಬಹುದು. ಸೊ ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ ಕನ್ಸ್ಯೂಮರ್ ಡಿಸಿಷನ್ ಮೇಕಿಂಗ್ ಇನ್ ರಿಟೇಲ್. ಸೊ ಯಾವ್ದು ಅಂತಂದ್ರೆ ಮೇಕಿಂಗ್ ಪ್ರೋಸೆಸ್ ಅಂದ್ರೆ ಸ್ಟೆಪ್ಸ್ ಅಂತಾನು ಕೇಳ್ಬೋದು. ಪ್ರೋಸೆಸ್, ಪ್ರಾಬ್ಲಮ್ ರೆಕಗ್ನಿಷನ್, ಇನ್ಫಾರ್ಮೇಶನ್ ಅಂದ್ರೆ ಕನ್ಸ್ಯೂಮರ್ ಡಿಸಿಷನ್, ಪ್ರೋಸೆಸ್ ಆಫ್ ಕನ್ಸ್ಯೂಮರ್ ಡಿಸಿಷನ್, ಪ್ರಾಬ್ಲಮ್ ರೆಕಗ್ನೈಸ್ ಮಾಡೋದು, ಇನ್ಫಾರ್ಮೇಶನ್ ನ ಹುಡ್ಕೋದು, ಇವ್ಯಾಲ್ಯೂಯೇಷನ್ ಆಫ್ ಆಲ್ಟರ್ನೇಟಿವ್, ಪರ್ಚೇಸ್ ಡಿಸಿಷನ್, ಪರ್ಚೇಸ್ ಆಕ್ಷನ್, ಪೋಸ್ಟ್ ಪರ್ಚೇಸ್ ಬಿಹೇವಿಯರ್. ಸೊ ಇಷ್ಟು 6 ಪಾಯಿಂಟ್ಸ್ ಕೂಡ ಇದೆ. ಇದು ಇಷ್ಟು ಕ್ವೆಶನ್ಸ್ ನಿಮಗೆ ಬೋತ್ ಸೆಕ್ಷನ್ ಬಿ ಮತ್ತೆ ಸಿ ಅಲ್ಲಿ ಕವರ್ ಆಗಿರುವಂತದ್ದು. ಸ್ಟೂಡೆಂಟ್ಸ್ ದಯವಿಟ್ಟು ಚಾನೆಲ್ ನ ವಿಡಿಯೋನ ನೋಡ್ತಾ ಇರಿ. ಸೊ ಸಿಂಪಲ್ ವರ್ಡ್ಸ್ ಅಲ್ಲಿ ಇದೆ, ನೀವು ನಾಳೆ ಎಕ್ಸಾಮಿನೇಷನ್ಗೆ ಅಂದ್ರೆ ಇದು ಲಾಸ್ಟ್ ಮಿನಿಟ್ ರಿವಿಷನ್ಗೆ ನಿಮ್ಗೆ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ನಮಗೆ ಲೈಕ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂಡ್ ಮಾರ್ಕೆಟ್ಸ್ ಇದ್ದಿದ್ದು, ರಿಟೇಲ್ ಮ್ಯಾನೇಜ್ಮೆಂಟ್ ಇಲ್ಲ. ಸೊ ಸ್ಟೂಡೆಂಟ್ಸ್ ಪಾಪ ತುಂಬಾ ಕೇಳಿದ್ರಿಂದ ಒಂದು ಕ್ವೆಶನ್ ಪೇಪರ್ದು ನಿಮಗೆ ಲೈಕ್ ಆನ್ಸರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಸೆಕ್ಷನ್ ಎ ಅಲ್ಲಿ ಬರೀ ನಾನು 2024 ಕ್ವೆಶನ್ ಪೇಪರ್ದು ನಾನು ನಿಮಗೆ ಡಿಸ್ಕಸ್ ಮಾಡ್ತಿರೋಂಥದ್ದು. ಡಿಫೈನ್ ರಿಟೈಲಿಂಗ್. ರಿಟೈಲಿಂಗ್ ಇಸ್ ದ ಪ್ರೋಸೆಸ್ ಆಫ್ ಸೆಲ್ಲಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಡೈರೆಕ್ಟ್ಲಿ ಟು ದ ಫೈನಲ್ ಕನ್ಸ್ಯೂಮರ್ ಫಾರ್ ಪರ್ಸನಲ್ ಆರ್ ಹೌಸ್ ಹೋಲ್ಡ್ ಯೂಸ್. ನೋಡಿ, ನಿಮ್ಗೆ ಯಾವುದೇ ರೀತಿ ಡಿಸ್ಟ್ರಾಕ್ಟೇ ಆಗಲ್ಲ, ಈಸಿಯಾಗಿ ಬರಿಬಹುದು. ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ರಿಟೇಲ್ ಮಿಕ್ಸ್? ಪ್ರಾಡಕ್ಟ್, ಪ್ಲೇಸ್, ಪ್ರೈಸ್, ಪ್ರಮೋಷನ್. ಇಷ್ಟೇ 6 ಪೀಸಸ್. ವಾಟ್ ಈಸ್ ವಿಜುವಲ್ ಮರ್ಕೆಂಟೈಸಿಂಗ್ ಇನ್ ರಿಟೈಲಿಂಗ್? ಅದು ಮರ್ಚೆಂಟೈಸಿಂಗು ಕೂಡ ಹೇಳ್ತಾರೆ. ಸೊ ವಿಜುವಲ್ ಮರ್ಚೆಂಟೈಸಿಂಗ್ ಇನ್ ರಿಟೇಲ್ ರೆಫರ್ಸ್ ಟು ದ ಆರ್ಟ್ ಆಫ್ ಪ್ರೆಸೆಂಟಿಂಗ್ ಪ್ರಾಡಕ್ಟ್ಸ್ ಇನ್ ಅಟ್ರಾಕ್ಟಿವ್ ಅಂಡ್ ಅಪೀಲಿಂಗ್ ವೇ ಟು ಅಟ್ರಾಕ್ಟ್ ಕಸ್ಟಮರ್ಸ್ ಅಂಡ್ ಎಂಕರೇಜ್ ಪರ್ಚೇಸಸ್. What is meant by consumer motivation? Consumer motivation refers to the internal need, desires or drives that encourage a consumer to buy a product or services. What is trade area analysis? Trade area analysis is the process of identifying and studying the geographical area from which a retail store attracts its customers. List 2 key components of retail logistics. Bari inventory management, transport and distribution matra bariri, explanation in beda. State any 2 benefits of AI in retailing. So personalized customer experience, efficient inventory management, ಎರಡೇ benefits ಅದ explanation ಬೇಡ. What is CRM? Customer Relationship Management is a system and strategy used by business to manage, analyze and improve interactions with the customer. ಸೊ ನಿಮ್ಗಿದು 2 ಮಾರ್ಕ್ಸ್ ಅಲ್ಲಿ ಕೇಳಿರುವಂತ ಕ್ವೆಶನ್ ಸ್ಟೂಡೆಂಟ್ಸ್. ಸೊ ಫರ್ದರ್ ಏನಾದರೂ ಇತ್ತು ಅಂತಂದ್ರೆ ಸೊ ನೀವು ನನಗೆ ಲೈಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಐ ಹೋಪ್ ನಿಮ್ಗೆ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಇದು ಬಹಳ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಒಂದೇ ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕಾಗಿದ್ದು, ನೀವು ಮುಂಚೆನೆ ಹೇಳಿತ್ತು ಅಂತಂದ್ರೆ ಇನ್ನ 1 or 2 ಮಾಡ್ಬೋದಾಗಿತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನ ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ನ ನೋಡ್ತಾ ಇರಿ. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಅದಾದ್ಮೇಲೆ ಇನ್ನೊಂದು ಏನಂತಂದ್ರೆ ನನ್ನ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಟೈಟಲ್ನ ಚೂಸ್ ಮಾಡ್ಲಿಕ್ಕೂ ಕೂಡ ಯಾವುದು ಅಂತ ಅಂದ್ಬಿಟ್ಟು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಯಾವುದೇ ರೀತಿ ಇಂಟರ್ನ್ಶಿಪ್ 6 ಸೆಮಿಸ್ಟರ್ ಅಲ್ಲಿ ಇಂಟರ್ನ್ಶಿಪ್ಗೆ ಪ್ರಾಬ್ಲಮ್ ಆಗದಲ್ಲೇ ಇರೋ ತರ ಲೈಕ್ ನಾನು ನಿಮಗೆ ಟಾಪಿಕ್ಸ್ ಎಲ್ಲ ಇದು ಮಾಡ್ತೀನಿ, ಪ್ರೆಸೆಂಟ್ ಮಾಡ್ತೀನಿ. ಸೊ ನನ್ನ ಚಾನೆಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.